ಸುಜಾತಾ ಭಟ್ಗೆ ಕೇಡುಗಾಲ ಎದುರಾಗಿದೆ. ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಈ ಮ್ಯಾಜಿಕ್ ಅಜ್ಜಿ ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ನಿನ್ನೆ 5:15ಗೆಲ್ಲ ಎಸ್ಐಟಿ ಕಚೇರಿಗೆ ಬಂದು ಕೂತಿದ್ರು. 3 ಹೊತ್ತು ಊಟ ಕೊಟ್ಟು ಷಡ್ಯಂತ್ರದ ಹಿಂದಿನ ಕಹಾನಿ ಏನು ಅಂತ ಕೇಳಿದ್ರು. ಇದಕ್ಕೆ ಅಜ್ಜಿ ಏನ್ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಯ ಬಿಸಿ. ಮ್ಯಾಜಿಕ್ ಅಜ್ಜಿಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆ. ಮ್ಯಾಜಿಕ್ ಅಜ್ಜಿ ಅಸ್ತಿತ್ವದಲ್ಲೇ ಇಲ್ಲದ ಅನನ್ಯ ಭಟ್ ತಾಯಿ ಬೊರ್ಡೆ ತಂಡದ ಸದಸ್ಯೆ ಕತೆ ಚಿತ್ರಕತೆ ಹೆಣೆದು ಅನನ್ಯ ಅನ್ನೋ ಪಾತ್ರವನ್ನ ಸೃಷ್ಟಿಸಿ ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿ ಸೂಪರ್ ಡೂಪರ್ ಹಿಟ್ ಮಾಡಿದಂತಹ ಸುಜಾತಾ ಭಟ್ಗೆ ಕೇಡುಗಾಲ ಬಂದಂತೆ ಕಾಣುತ್ತಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಬಳಿಕ ಅನನ್ಯ ಮಿಸ್ಸಿಂಗ್ ಕೇಸ್ ಅನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಎಸ್ಐಟಿ ಟೀಮ್ ಸುಜಾತಾ ಭಟ್ಗೂ ನೋಟಿಸ್ ಕೂಡ ನೀಡಿತ್ತು. ಇದು ಬೆಳಗ್ಗೆ ಸುಜಾತಾ ಭಟ್ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ. ಸುಳ್ಳಿನ ಕತೆ ಕಟ್ಟಿದ ಸುಜಾತಾ ಭಟ್ಗೆ ನಡುಕ. ಬುರುಡೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಗೂ ಕೂಡ ನಡುಕ ಶುರುವಾಗಿದೆ. ಘಾಟಿ ಅಜ್ಜಿ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಕೆಡ್ಡವನ್ನೇ ತೋಡಿದೆ. ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಬೆವರಿಳಿಸೋಕೆ ಎಸ್ಐಟಿ ಟೈಮ್ ಲೈನ್ ಒಂದನ್ನ ತಯಾರಿಸಿದೆ ಎನ್ನಲಾಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಸುಜಾತಾ ಭಟ್ರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಆಸ್ತಿಗಾಗಿಯೇ ಅನನ್ಯ ಭಟ್ ಎಂಬ ಪಾತ್ರವನ್ನ ಸೃಷ್ಟಿ ಮಾಡಲಾಯಿತಾ ಎಂಬ ಅನುಮಾನ ಕೂಡ ಹುಟ್ಟಿಕೊಂಡಿದ್ದು, ಅನನ್ಯ ಭಟ್ ಹೆಸರಿನ ಮೂಲ ಏನು ಅಂತ ಎಸ್ಐಟಿ ಕೆದಕ್ತಾ ಇದೆ. ಮಾತೆತ್ತಿದ್ರೆ ಸಾಕು, ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ, ಅನನ್ಯ ಬದುಕಿದ್ದೇ ದಾಖಲೆ ನೀಡ್ತೇನೆ ಹೀಗಂತ ಸುಜಾತಾ ಹೇಳ್ತಿದ್ರು. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಬಗ್ಗೆ ದಾಖಲೆ ಕೇಳ್ತಾ ಇದೆ. ಇನ್ನೊಂದೆಡೆ ಪರೀಕದ ಆಸ್ತಿ ವಿವಾದದ ಮಾಹಿತಿ ಕೂಡ ಸಂಗ್ರಹಿಸಿರುವಂತಹ ಎಸ್ಐಟಿ ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದಿಗಾಗಿ ಇಷ್ಟೆಲ್ಲಾ ರಂಪಾಟ ಮಾಡಿದಲ್ಲ ಅಂತ ತನಿಖೆಯನ್ನ ಮಾಡುತ್ತಿದೆ. ಸುಜಾತಾಗೆ ಕೈ ಹಿಡಿಯದ ಮಂಜುನಾಥ. ಸುಜಾತಾ ಭಟ್ ನಂಬಿ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಲು ಬಂದಿದ್ದ ವಕೀಲ ಮಂಜುನಾಥ್ ಇದೀಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸುಜಾತಾ ಅಸಲಿಯತ್ತು ಕಂಡು ಮಂಜುನಾಥ್ ಸುಮ್ಮನಾಗಿದ್ದಾರೆ. ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿ ಗುಣಪಾಲ್ ಬುಲಾವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ಗೆ ಕೇಡುಗಾಲ ಎದುರಾಗಿದೆ. ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಈ ಮ್ಯಾಜಿಕ್ ಅಜ್ಜಿ ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ನಿನ್ನೆ 5:15ಗೆಲ್ಲ ಎಸ್ಐಟಿ ಕಚೇರಿಗೆ ಬಂದು ಕೂತಿದ್ರು. 3 ಹೊತ್ತು ಊಟ ಕೊಟ್ಟು ಷಡ್ಯಂತ್ರದ ಹಿಂದಿನ ಕಹಾನಿ ಏನು ಅಂತ ಕೇಳಿದ್ರು. ಇದಕ್ಕೆ ಅಜ್ಜಿ ಏನ್ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಯ ಬಿಸಿ. ಮ್ಯಾಜಿಕ್ ಅಜ್ಜಿಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆ. ಮ್ಯಾಜಿಕ್ ಅಜ್ಜಿ ಅಸ್ತಿತ್ವದಲ್ಲೇ ಇಲ್ಲದ ಅನನ್ಯ ಭಟ್ ತಾಯಿ ಬೊರ್ಡೆ ತಂಡದ ಸದಸ್ಯೆ ಕತೆ ಚಿತ್ರಕತೆ ಹೆಣೆದು ಅನನ್ಯ ಅನ್ನೋ ಪಾತ್ರವನ್ನ ಸೃಷ್ಟಿಸಿ ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿ ಸೂಪರ್ ಡೂಪರ್ ಹಿಟ್ ಮಾಡಿದಂತಹ ಸುಜಾತಾ ಭಟ್ಗೆ ಕೇಡುಗಾಲ ಬಂದಂತೆ ಕಾಣುತ್ತಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಬಳಿಕ ಅನನ್ಯ ಮಿಸ್ಸಿಂಗ್ ಕೇಸ್ ಅನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಎಸ್ಐಟಿ ಟೀಮ್ ಸುಜಾತಾ ಭಟ್ಗೂ ನೋಟಿಸ್ ಕೂಡ ನೀಡಿತ್ತು. ಇದು ಬೆಳಗ್ಗೆ ಸುಜಾತಾ ಭಟ್ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ. ಸುಳ್ಳಿನ ಕತೆ ಕಟ್ಟಿದ ಸುಜಾತಾ ಭಟ್ಗೆ ನಡುಕ. ಬುರುಡೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಗೂ ಕೂಡ ನಡುಕ ಶುರುವಾಗಿದೆ. ಘಾಟಿ ಅಜ್ಜಿ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಕೆಡ್ಡವನ್ನೇ ತೋಡಿದೆ. ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಬೆವರಿಳಿಸೋಕೆ ಎಸ್ಐಟಿ ಟೈಮ್ ಲೈನ್ ಒಂದನ್ನ ತಯಾರಿಸಿದೆ ಎನ್ನಲಾಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಸುಜಾತಾ ಭಟ್ರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಆಸ್ತಿಗಾಗಿಯೇ ಅನನ್ಯ ಭಟ್ ಎಂಬ ಪಾತ್ರವನ್ನ ಸೃಷ್ಟಿ ಮಾಡಲಾಯಿತಾ ಎಂಬ ಅನುಮಾನ ಕೂಡ ಹುಟ್ಟಿಕೊಂಡಿದ್ದು, ಅನನ್ಯ ಭಟ್ ಹೆಸರಿನ ಮೂಲ ಏನು ಅಂತ ಎಸ್ಐಟಿ ಕೆದಕ್ತಾ ಇದೆ. ಮಾತೆತ್ತಿದ್ರೆ ಸಾಕು, ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ, ಅನನ್ಯ ಬದುಕಿದ್ದೇ ದಾಖಲೆ ನೀಡ್ತೇನೆ ಹೀಗಂತ ಸುಜಾತಾ ಹೇಳ್ತಿದ್ರು. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಬಗ್ಗೆ ದಾಖಲೆ ಕೇಳ್ತಾ ಇದೆ. ಇನ್ನೊಂದೆಡೆ ಪರೀಕದ ಆಸ್ತಿ ವಿವಾದದ ಮಾಹಿತಿ ಕೂಡ ಸಂಗ್ರಹಿಸಿರುವಂತಹ ಎಸ್ಐಟಿ ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದಿಗಾಗಿ ಇಷ್ಟೆಲ್ಲಾ ರಂಪಾಟ ಮಾಡಿದಲ್ಲ ಅಂತ ತನಿಖೆಯನ್ನ ಮಾಡುತ್ತಿದೆ. ಸುಜಾತಾಗೆ ಕೈ ಹಿಡಿಯದ ಮಂಜುನಾಥ.
ಸುಜಾತಾ ಭಟ್ ನಂಬಿ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಲು ಬಂದಿದ್ದ ವಕೀಲ ಮಂಜುನಾಥ್ ಇದೀಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸುಜಾತಾ ಅಸಲಿಯತ್ತು ಕಂಡು ಮಂಜುನಾಥ್ ಸುಮ್ಮನಾಗಿದ್ದಾರೆ. ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿ ಗುಣಪಾಲ್ ಬುಲಾವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ಗೆ ಕೇಡುಗಾಲ ಎದುರಾಗಿದೆ. ಹೇಳೋದೆಲ್ಲ ಸುಳ್ಳಂತ ಗೊತ್ತಿದ್ರೂ ಕೂಡ ಈ ಮ್ಯಾಜಿಕ್ ಅಜ್ಜಿ ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ನಿನ್ನೆ 5:15ಗೆಲ್ಲ ಎಸ್ಐಟಿ ಕಚೇರಿಗೆ ಬಂದು ಕೂತಿದ್ರು. 3 ಹೊತ್ತು ಊಟ ಕೊಟ್ಟು ಷಡ್ಯಂತ್ರದ ಹಿಂದಿನ ಕಹಾನಿ ಏನು ಅಂತ ಕೇಳಿದ್ರು. ಇದಕ್ಕೆ ಅಜ್ಜಿ ಏನ್ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಯ ಬಿಸಿ. ಮ್ಯಾಜಿಕ್ ಅಜ್ಜಿಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆ. ಮ್ಯಾಜಿಕ್ ಅಜ್ಜಿ ಅಸ್ತಿತ್ವದಲ್ಲೇ ಇಲ್ಲದ ಅನನ್ಯ ಭಟ್ ತಾಯಿ ಬೊರ್ಡೆ ತಂಡದ ಸದಸ್ಯೆ ಕತೆ ಚಿತ್ರಕತೆ ಹೆಣೆದು ಅನನ್ಯ ಅನ್ನೋ ಪಾತ್ರವನ್ನ ಸೃಷ್ಟಿಸಿ ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿ ಸೂಪರ್ ಡೂಪರ್ ಹಿಟ್ ಮಾಡಿದಂತಹ ಸುಜಾತಾ ಭಟ್ಗೆ ಕೇಡುಗಾಲ ಬಂದಂತೆ ಕಾಣುತ್ತಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಬಳಿಕ ಅನನ್ಯ ಮಿಸ್ಸಿಂಗ್ ಕೇಸ್ ಅನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಎಸ್ಐಟಿ ಟೀಮ್ ಸುಜಾತಾ ಭಟ್ಗೂ ನೋಟಿಸ್ ಕೂಡ ನೀಡಿತ್ತು. ಇಂದು ಬೆಳಗ್ಗೆ ಸುಜಾತಾ ಭಟ್ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ. ಸುಳ್ಳಿನ ಕತೆ ಕಟ್ಟಿದ ಸುಜಾತಾ ಭಟ್ಗೆ ನಡುಕ. ಬುರುಡೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಗೂ ಕೂಡ ನಡುಕ ಶುರುವಾಗಿದೆ. ಘಾಟಿ ಅಜ್ಜಿ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಕೆಡ್ಡವನ್ನೇ ತೋಡಿದೆ. ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಬೆವರಿಳಿಸೋಕೆ ಎಸ್ಐಟಿ ಟೈಮ್ ಲೈನ್ ಒಂದನ್ನ ತಯಾರಿಸಿದೆ ಎನ್ನಲಾಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸಿನಲ್ಲಿ ಸುಜಾತಾ ಭಟ್ರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಆಸ್ತಿಗಾಗಿಯೇ ಅನನ್ಯ ಭಟ್ ಎಂಬ ಪಾತ್ರವನ್ನ ಸೃಷ್ಟಿ ಮಾಡಲಾಯಿತಾ ಎಂಬ ಅನುಮಾನ ಕೂಡ ಹುಟ್ಟಿಕೊಂಡಿದ್ದು, ಅನನ್ಯ ಭಟ್ ಹೆಸರಿನ ಮೂಲ ಏನು ಅಂತ ಎಸ್ಐಟಿ ಕೆದಕ್ತಾ ಇದೆ. ಮಾತೆತ್ತಿದ್ರೆ ಸಾಕು, ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ, ಅನನ್ಯ ಬದುಕಿದ್ದೇ ದಾಖಲೆ ನೀಡ್ತೇನೆ ಹೀಗಂತ ಸುಜಾತಾ ಹೇಳ್ತಿದ್ರು. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಬಗ್ಗೆ ದಾಖಲೆ ಕೇಳ್ತಾ ಇದೆ. ಇನ್ನೊಂದೆಡೆ ಪರೀಕದ ಆಸ್ತಿ ವಿವಾದದ ಮಾಹಿತಿ ಕೂಡ ಸಂಗ್ರಹಿಸಿರುವಂತಹ ಎಸ್ಐಟಿ ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದಿಗಾಗಿ ಇಷ್ಟೆಲ್ಲಾ ರಂಪಾಟ ಮಾಡಿದಲ್ಲ ಅಂತ ತನಿಖೆಯನ್ನ ಮಾಡುತ್ತಿದೆ. ಸುಜಾತಾಗೆ ಕೈ ಹಿಡಿಯದ ಮಂಜುನಾಥ. ಸುಜಾತಾ ಭಟ್ ನಂಬಿ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಲು ಬಂದಿದ್ದ ವಕೀಲ ಮಂಜುನಾಥ್ ಇದೀಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸುಜಾತಾ ಅಸಲಿಯತ್ತು ಕಂಡು ಮಂಜುನಾಥ್ ಸುಮ್ಮನಾಗಿದ್ದಾರೆ. ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿ ಗುಣಪಾಲ್ ಬುಲಾವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ಗೆ ಕೇಡುಗಾಲ ಎದುರಾಗಿದೆ. ಹೇಳೋದೆಲ್ಲ ಸುಳ್ಳಂತ ಗೊತ್ತಿದ್ರೂ ಕೂಡ ಈ ಮ್ಯಾಜಿಕ್ ಅಜ್ಜಿ ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ನಿನ್ನೆ 5:15ಗೆಲ್ಲ ಎಸ್ಐಟಿ ಕಚೇರಿಗೆ ಬಂದು ಕೂತಿದ್ರು. 3 ಹೊತ್ತು ಊಟ ಕೊಟ್ಟು ಷಡ್ಯಂತ್ರದ ಹಿಂದಿನ ಕಹಾನಿ ಏನು ಅಂತ ಕೇಳಿದ್ರು. ಇದಕ್ಕೆ ಅಜ್ಜಿ ಏನ್ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಯ ಬಿಸಿ. ಮ್ಯಾಜಿಕ್ ಅಜ್ಜಿಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆ. ಮ್ಯಾಜಿಕ್ ಅಜ್ಜಿ ಅಸ್ತಿತ್ವದಲ್ಲೇ ಇಲ್ಲದ ಅನನ್ಯ ಭಟ್ ತಾಯಿ ಬೊರ್ಡೆ ತಂಡದ ಸದಸ್ಯೆ ಕತೆ ಚಿತ್ರಕತೆ ಹೆಣೆದು ಅನನ್ಯ ಅನ್ನೋ ಪಾತ್ರವನ್ನ ಸೃಷ್ಟಿಸಿ ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿ ಸೂಪರ್ ಡೂಪರ್ ಹಿಟ್ ಮಾಡಿದಂತಹ ಸುಜಾತಾ ಭಟ್ಗೆ ಕೇಡುಗಾಲ ಬಂದಂತೆ ಕಾಣುತ್ತಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಬಳಿಕ ಅನನ್ಯ ಮಿಸ್ಸಿಂಗ್ ಕೇಸ್ ಅನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಎಸ್ಐಟಿ ಟೀಮ್ ಸುಜಾತಾ ಭಟ್ಗೂ ನೋಟಿಸ್ ಕೂಡ ನೀಡಿತ್ತು. ಇಂದು ಬೆಳಗ್ಗೆ ಸುಜಾತಾ ಭಟ್ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ. ಸುಳ್ಳಿನ ಕತೆ ಕಟ್ಟಿದ ಸುಜಾತಾ ಭಟ್ಗೆ ನಡುಕ. ಬುರುಡೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಗೂ ಕೂಡ ನಡುಕ ಶುರುವಾಗಿದೆ. ಘಾಟಿ ಅಜ್ಜಿ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಕೆಡ್ಡವನ್ನೇ ತೋಡಿದೆ. ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಬೆವರಿಳಿಸೋಕೆ ಎಸ್ಐಟಿ ಟೈಮ್ ಲೈನ್ ಒಂದನ್ನ ತಯಾರಿಸಿದೆ ಎನ್ನಲಾಗ್ತಿದೆ.
ಧರ್ಮಸ್ಥಳ ತಲೆಬುರುಡೆ ಕೇಸಿನಲ್ಲಿ ಸುಜಾತಾ ಭಟ್ರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಆಸ್ತಿಗಾಗಿಯೇ ಅನನ್ಯ ಭಟ್ ಎಂಬ ಪಾತ್ರವನ್ನ ಸೃಷ್ಟಿ ಮಾಡಲಾಯಿತಾ ಎಂಬ ಅನುಮಾನ ಕೂಡ ಹುಟ್ಟಿಕೊಂಡಿದ್ದು, ಅನನ್ಯ ಭಟ್ ಹೆಸರಿನ ಮೂಲ ಏನು ಅಂತ ಎಸ್ಐಟಿ ಕೆದಕ್ತಾ ಇದೆ. ಮಾತೆತ್ತಿದ್ರೆ ಸಾಕು, ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ, ಅನನ್ಯ ಬದುಕಿದ್ದೇ ದಾಖಲೆ ನೀಡ್ತೇನೆ, ಹೀಗಂತ ಸುಜಾತಾ ಹೇಳ್ತಿದ್ರು. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಬಗ್ಗೆ ದಾಖಲೆ ಕೇಳ್ತಾ ಇದೆ. ಇನ್ನೊಂದೆಡೆ ಪರೀಕದ ಆಸ್ತಿ ವಿವಾದದ ಮಾಹಿತಿ ಕೂಡ ಸಂಗ್ರಹಿಸಿರುವಂತಹ ಎಸ್ಐಟಿ ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದಿಗಾಗಿ ಇಷ್ಟೆಲ್ಲಾ ರಂಪಾಟ ಮಾಡಿದಲ್ಲ ಅಂತ ತನಿಖೆಯನ್ನ ಮಾಡುತ್ತಿದೆ. ಸುಜಾತಾಗೆ ಕೈ ಹಿಡಿಯದ ಮಂಜುನಾಥ. ಸುಜಾತಾ ಭಟ್ ನಂಬಿ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಲು ಬಂದಿದ್ದ ವಕೀಲ ಮಂಜುನಾಥ್ ಇದೀಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸುಜಾತಾ ಅಸಲಿಯತ್ತು ಕಂಡು ಮಂಜುನಾಥ್ ಸುಮ್ಮನಾಗಿದ್ದಾರೆ. ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿ ಗುಣಪಾಲ್ ಬುಲಾವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.